ಇನ್ನು ಆರಂಭವಾದ ಕೆಲವೇ ದಿನಕ್ಕೆ ಆಪರೇಷನ್ ಪಾರ್ಕಿಂಗಿಗೆ ಬ್ರೇಕ್ ಬಿದ್ದಿದೆ. ಬೆಂಗಳೂರಿನಲ್ಲಿ ಬಿಡಾಡಿ ವಾಹನಗಳ ತೆರವು ಕಾರ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರತಕ್ಕಂಥದ್ದು. ಆರಂಭವಾದ ಕೆಲವೇ ದಿನಕ್ಕೆ ಆಪರೇಷನ್ ಪಾರ್ಕಿಂಗ್ ಏನಿದೆಯೋ ಆ ಆಪರೇಷನ್ ಪಾರ್ಕ್ ಪ್ರಯೋಜನಕ್ಕೆ ಬರಲಿಲ್ಲ. ಬೆಂಗಳೂರಲ್ಲಿ ಬಿಡಾಡಿ ವಾಹನಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ತಾತ್ಕಾಲಿಕವಾಗಿ ಪಾರ್ಕಿಂಗಿಗೆ ಜಾಗ ಸಿಗದೆ ಕಾರ್ಯಾಚರಣೆ ಕೈ ಬಿಟ್ಟಿದ್ದಾರೆ ಜಿಬಿಎ ಅಧಿಕಾರಿಗಳು. ಟೋಯಿಂಗ್ ಮಾಡೋ ವಾಹನ ನಿಲುಗಡೆಗೆ ಜಾಗ ಕೊರತೆ ಆಗಿರೋದ್ರಿಂದ ಡಂಪಿಂಗ್ ಯಾರ್ಡ್ ಸಿಗದೆ ಕಾರ್ಯಾಚರಣೆ ಸ್ಟಾಪ್ ಮಾಡಿದ್ದಾರೆ. ಜುಲೈ 7ರಿಂದ ಶುರುವಾಗಿದ್ದ ಅನಾಥ ವಾಹನಗಳ ತೆರವು ಕಾರ್ಯ ಇದು. ಜಾಗದ ಕೊರತೆಯಿಂದಾಗಿ 5 ನಗರ ಪಾಲಿಕೆಗಳಲ್ಲೂ ಕೂಡ ತೆರವು ಕಾರ್ಯ ಸ್ಥಗಿತಗೊಂಡಿದೆ. ಎಲ್ಲ ಕಡೆ ನೋಟಿಸನ್ನು ಅಂಟಿಸ್ಕೊಂಬಂದಿದ್ರು, ಕ್ಲ್ಯಾಂಪ್ಗಳನ್ನು ಹಾಕೊಂಬಂದಿದ್ರು ವೀಲ್ಗಳಿಗೆ. ಎಲ್ಲ ಒಂದು ಕಡೆ ಇದಕ್ಕೆ ಬ್ರೇಕ್ ಬಿದ್ದಿದೆ ಅಂತಲೇ ಹೇಳಬಹುದು. ಹಾಗಾದರೆ ಆಪರೇಷನ್ ಪಾರ್ಕಿಂಗಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿರತಕ್ಕಂಥದ್ದು ಎಲ್ಲೆಲ್ಲಿ ಯಾವ್ಯಾವ ರೀತಿ ಅಂತ ನೋಡೋದಾದರೆ, ಬೆಂಗಳೂರಿನ 5 ಪಾಲಿಕೆಗಳಲ್ಲೂ ಕೂಡ ಬಿಡಾಡಿ ವಾಹನಗಳ ತೆರವು ಕಾರ್ಯಾಚರಣೆ ನಡೆಯಿತು. 5,000ಕ್ಕೂ ಹೆಚ್ಚು ವಾಹನಗಳನ್ನು ಬೆಂಗಳೂರಿನಾದ್ಯಂತ ಜಿಬಿಎ ಗುರುತಿಸಿತ್ತು. ಮೊದಲು ವಾಹನಗಳಿಗೆ ನೋಟಿಸ್ ಅಂಟಿಸಿ ತೆರವು ಕಾರ್ಯದ ಸುಳಿವನ್ನು ನೀಡಿದರು. ಯಾವುದೇ ರೆಸ್ಪಾನ್ಸ್ ಬಾರದ ಹಿನ್ನೆಲೆಯಲ್ಲಿ 7 ದಿನಗಳ ಬಳಿಕ ಟೋಯಿಂಗ್ ಕೂಡ ಮಾಡಲಾಯಿತು. ಈಗ ಡಂಪಿಂಗ್ ಯಾರ್ಡ್ಗಳ ಕೊರತೆ ಎದ್ದು ಕಾಣ್ತಿರ್ತಕ್ಕಂಥ ಕಾರಣ ವಾಹನಗಳ ತೆರವು ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಸರ್ಕಾರ. ಡಂಪಿಂಗ್ ಯಾರ್ಡ್ ವ್ಯವಸ್ಥೆ ಆದ ಕೂಡಲೇ ಮತ್ತೆ ಕಾರ್ಯಾಚರಣೆ ಶುರುವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದರೆ ಕಾರು ಬಿಡಾಡಿ ವಾಹನಗಳು ಏನು ಪಾರ್ಕಿಂಗಲ್ಲಿ ನಿಲ್ಲಿಸಿ ಹೋಗ್ಬಿಟ್ಟಿರ್ತಾರೋ ಮಾಲೀಕರು, ಅದನ್ನು ತೆಗೆದುಕೊಂಡು ಬರೋದು ಮುಖ್ಯ ಅಲ್ಲ. ತೆಗೆದುಕೊಂಡು ಬಂದು ಎಲ್ಲಿ ನಿಲ್ಲಿಸಬೇಕು, ಜಾಗ ಇರಬೇಕಲ್ಲ. ಜಾಗ ಇಲ್ಲದೆ ಇರೋದರಿಂದ ಈಗ ಸರ್ಕಾರಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದರಿಂದ ಈ ಒಂದು ಟೋಯಿಂಗ್ ವ್ಯವಸ್ಥೆ ಏನಿದೆ ಇದನ್ನು ಸ್ವಲ್ಪ ಸ್ಥಗಿತಗೊಳಿಸಲಾಗಿದೆ. ಒಂದು ಪಕ್ಷ ಪಾರ್ಕಿಂಗ್ ವ್ಯವಸ್ಥೆ ಸಿಕ್ಕಿದ್ರೆ ಆ ವೆಹಿಕಲ್ಗಳನ್ನು ಮತ್ತೆ ಈ ಒಂದು ಕಾರ್ಯಾಚರಣೆ ಮುಂದುವರಿಸಿ ಎಲ್ಲೆಲ್ಲಿ ಬಿಡಾಡಿ ವಾಹನಗಳಿದ್ದಾವೋ ಮಾಲೀಕರು ಬರಲಿಲ್ಲ ಅಂದರೆ ತಕ್ಷಣ ಅದನ್ನು ತಗೊಂಬಂದು ಒಂದು ಕಡೆ ಡಂಪ್ ಮಾಡ್ತಾರೆ.